ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಪೂಜಾರ್ಜಿ. ನನ್ನ ಹೊಸ ಚಾನಲ್ ಐತಿಹಾಸಿಕ ದರ್ಶನಕ್ಕೆ ಎಲ್ಲರಿಗೂ ಸ್ವಾಗತ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸ್ನೇಹಿತರೆ ನಮಸ್ಕಾರ. ನಾನಿಂದು ಚಿಕ್ಕಜಲಕೋಟೆಗೆ ಬಂದಿದ್ದೇನೆ. ಇದು ದೇವನಹಳ್ಳಿ ಏರ್ಪೋರ್ಟಿಗೆ ಹೋಗುವಂಥ ಮುಖ್ಯ ರಸ್ತೆ, ಅಂದರೆ ಮುಖ್ಯ ರಸ್ತೆ ಪಕ್ಕದಲ್ಲೇ ಇದೆ ಈ ಕೋಟೆ. ಹಾಗೆ ತುಂಬ ಚೆನ್ನಾಗಿತ್ತು ಅನಿಸುತ್ತೆ. ಈಗ ತುಂಬ ಹಾಳಾಗಿದೆ. ಮುಖ್ಯ ರಸ್ತೆ ಮಾಡುವ ಒಂದು ಕಾರ್ಯದಲ್ಲಿ ಇದನ್ನು ಅರ್ಧ ನಾಶ ಮಾಡಿದ್ದಾರೆ. ನೋಡ್ಬೋದು ನಿಮಗೆ. ಅದು ರಸ್ತೆ ಪಕ್ಕದಲ್ಲೇ ಇದೆ, ಅಂದರೆ ರಸ್ತೆ ಮಾಡಲಿಕ್ಕೋಸ್ಕರನೇ ಅದನ್ನು ಕೆಡವಲಾಗಿದೆ. ಪೂರ್ತಿ ಕೋಟೆ ಗೋಡೆಯನ್ನು ಕೆಡವಿ ಅರ್ಧ ಕೆಡವಿ ಇನ್ನು ಮುಕ್ಕಾಲು ಭಾಗ ಉಳಿಸಿದ್ದಾರೆ. ನಾನು ತುಂಬ ವೀಡಿಯೋಗಳಲ್ಲಿ ಇದನ್ನು ನೋಡಿದ್ದೆ, ಆದ್ದರಿಂದ ನಾನು ಇದನ್ನ ನೋಡಬೇಕು ಮತ್ತು ವಿಡಿಯೋ ಮಾಡಬೇಕು ಅಂತಲೇ ಇಲ್ಲಿಗೆ ಬಂದಿದ್ದೇನೆ. ಇದು ಇತಿಹಾಸ ನೋಡ್ತಾ ಹೋದರೆ ಇದನ್ನು ಹೊಯ್ಸಳರು, ವಿಜಯನಗರದವರು ಮತ್ತು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಹಂತ ಹಂತವಾಗಿ ಇದು ನಿರ್ಮಾಣ ಆಗ್ತಾ ಬಂದಿದೆ. ಮೂಲತಃ ಇದು ದೇವಾಲಯದ ಒಂದು ಸಂಕೀರ್ಣ, ಅಂದರೆ ಒಂದು ದೇವಾಲಯ ಮತ್ತು ಪುಷ್ಕರಣಿ ಮತ್ತು ಅದರ ಸುತ್ತ ಒಂದು ಸಂಕೀರ್ಣ ಇದು. ಅಂದರೆ ಈಗ ಬೆಟ್ಟದಾಸನಪುರ ಕೋಟೆ ಅಂದರೆ ದೇವಾಲಯದ ಸಂಕೀರ್ಣ ಸುತ್ತಮುತ್ತ ಒಂದು ಕೋಟೆ ಹೇಗಿತ್ತು ಹಾಗೆ ಈ ಕೋಟೆಯೂ ಕೂಡ ಇದ್ದ ಹಾಗೆ ಕಾಣುತ್ತೆ. ಅರ್ಧ ಭಾಗ ನಾಶ ಆಗಿದೆ, ಇನ್ನು ಅರ್ಧ ಭಾಗ ಉಳಿದಿದೆ. ವಿಜಯನಗರ ಕಾಲದಲ್ಲಿ ಪಾಳೆಗಾರರು ಈ ಕೋಟೆ ಗೋಡೆಗಳನ್ನು ನಿರ್ಮಿಸಿದ್ದಾರೆ. ಮತ್ತು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ ಕಾಲದಲ್ಲೂ ಈ ಕೋಟೆ ಗೋಡೆಗಳು ಒಂದು ಪುನರ್ ನಿರ್ಮಾಣ ಕಾರ್ಯ ಇದಾಗಿದೆ. ನೋಡ್ಬೋದು, ಇಲ್ಲಿ ತುಂಬ ಆಕೃತಿಗಳು ಇದ್ದಾವೆ ನಿಮಗೆ. ಅಂದರೆ ತುಂಬ ಶಿಲ್ಪಕಲೆ, ಅಂದರೆ ಒಂದು ಕಲೆಗಳನ್ನು ಇಲ್ಲಿ ಬಿಡಿಸಲಾಗಿದೆ. ಅಲ್ಲಿ ಆಗಲೇ ತೋರಿಸ್ದೆ ಯೋಗಾಸನ ಮಾಡುವಂಥ ಒಂದು ಹುಡುಗ. ಇಲ್ಲಿ ಬನ್ನಿ, ಇಲ್ಲಿ ಯಾವುದೋ ಒಂದು ಚಿತ್ರಕಲೆ ಇದೆ. ಇದು ಯಾವ ಕಲೆ ಅಂತ ಯಾವ ಕೆತ್ತನೆ ಅಂತ ನನಗೆ ತಿಳಿತಾ ಇಲ್ಲ. ಒಬ್ಬ ಪುರುಷ, ಈ ಕಡೆ ಮಹಿಳೆ ಮತ್ತು ಆ ಕಡೆ ಮಹಿಳೆ ನೃತ್ಯ ಮಾಡೋ ಭಂಗಿಯಲ್ಲಿ ನಿಂತಿದ್ದಾರೆ. ಬನ್ನಿ, ಇಲ್ಲೊಂದು ಕೆತ್ತನೆ ಇದೆ, ಅದೇನು ಅಂತ ನೋಡೋಣ. ಮೀನಿನ ಕೆತ್ತನೆ, ಅಂದರೆ ನೀರು ಇರ್ತಕ್ಕಂಥ ಜಾಗದಲ್ಲಿ ಮೀನುಗಳ ಕೆತ್ತನೆ ಸಹಜವಾಗಿರುತ್ತೆ, ಏಕೆಂದರೆ ನೀರಿದೆ ಅನ್ನೋ ಒಂದು ಸೂಚನೆ ಅದು. ನೋಡಿ, ಆಂಜನೇಯ ಸ್ವಾಮಿ ದೇವಸ್ಥಾನ. ಇದು ಪಕ್ಕದಲ್ಲಿ ಒಂದು ಹಜಾರ, ಅಂದರೆ ಒಂದು ಸಂಕೀರ್ಣ ಇದೆ, ಆಮೇಲೆ ತೋರಿಸ್ತೀನಿ ಅದನ್ನ. ಇಲ್ಲಿ ನೋಡಿ, ಇಲ್ಲೊಂದು ಯಾವುದೋ ಸುರುಳಿ ಆಕಾರದ ಕೆತ್ತನೆ ಮಾಡಿದ್ದಾರೆ. ಅಂದರೆ ಈ ಪುಷ್ಕರಣಿಯಲ್ಲಿ ಮೆಟ್ಟಲುಗಳ ಮೇಲೆ ತುಂಬ ಕೆತ್ತನೆಗಳಿವೆ. ನೋಡಿ, ಇಲ್ಲೊಂದು ಆನೆಯ ಕೆತ್ತನೆ ಇದೆ. ತುಂಬ ಕೆತ್ತನೆಗಳನ್ನು ಮಾಡಿದ್ದಾರೆ. ಅಂದರೆ ಆಗಿನ ಕಾಲದಲ್ಲಿ ಈಗ ಹಂತ ಹಂತವಾಗಿ ನಿರ್ಮಾಣ ಆಗಿರುವಂಥ ಇದು ಇರೋದರಿಂದ ಕೆತ್ತನೆಗಳು ತುಂಬ ಇವೆ. ನೋಡಿ, ಇಲ್ಲೊಂದು ಹೂವಿನ ಅಲಂಕಾರದ ಕೆತ್ತನೆ. ಬನ್ನಿ, ಇಲ್ಲೊಂದು ಆಮೆಯ ಕೆತ್ತನೆ ಇದೆ. ನೋಡಿ, ಇಲ್ಲೊಂದು ಆಮೆಯ ಕೆತ್ತನೆ, ಪಕ್ಕದಲ್ಲಿ ಒಂದು ಹೂವಿನ ಕೆತ್ತನೆ ಇದೆ. ಇಲ್ಲೊಂದು ಹೂವಿನ ಕೆತ್ತನೆಗಳು. ಬನ್ನಿ, ಇಲ್ಲೊಂದು ಡಿಫ್ರೆಂಟಾಗಿ ಕೆತ್ತನೆ ಇದೆ. ಇದೇನು ಅಂತ ನನಗೆ ಗೊತ್ತಿಲ್ಲ. ನೋಡಿ, ಇದು ಏನೋ ನನಗೆ ಅಷ್ಟೊಂದು ಅರ್ಥವಾಗಿಲ್ಲ. ಅರ್ಥ ಆದವರು ಕಮೆಂಟ್ನಲ್ಲಿ ತಿಳಿಸಿ. ನನಗೆ ಇದೇನಂತ ನನಗೆ ಗೊತ್ತಾಗಲಿಲ್ಲ. ಮೋಸ್ಟ್ಲಿ ಬಾಣಂತಿಯ ಹೆರಿಗೆಯ ಕಾರ್ಯ ಇರ್ಬೋದು ಅಂತ ನನ್ನ ಅನಿಸಿಕೆ, ನನ್ನ ಒಂದು ಜ್ಞಾನಕ್ಕೆ ತಕ್ಕಂತೆ ನೋಡಿದಾಗ. ಬನ್ನಿ, ಇಲ್ಲಿ ನೋಡಿ ಎಷ್ಟು ಸುಂದರವಾಗಿ ಹನುಮಾನ ವಿಗ್ರಹವನ್ನು ಕೆತ್ತಿದ್ದಾರೆ. ಜೈ ಆಂಜನೇಯ. ನೋಡಿ ಎಷ್ಟು ಸುಂದರವಾಗಿ ಕೆತ್ತಿದ್ದಾರೆ. ಪಕ್ಕದಲ್ಲಿ ಒಂದು ಸರ್ಪ ಮತ್ತು ಒಂದು ಲಿಂಗ, ಅಂದರೆ ನಮ್ಮ ಶಿವಲಿಂಗ, ಮತ್ತು ಒಂದು ಕುಂಭ ಮತ್ತು ಒಂದು ಸರ್ಪವನ್ನು ಕೆತ್ತಿದ್ದಾರೆ. ಇಲ್ಲೊಂದು ಕುಂಭವನ್ನು ಕೆತ್ತಿದ್ದಾರೆ. ಇದು ಇಳಿಯುವಂಥ ಜಾಗ ಇರ್ಬೋದು, ಪೂರ್ವ ದಿಕ್ಕಿನ ಕಡೆ ಇಳಿಯುವಂಥ ಜಾಗ. ನೋಡಿ ಎಷ್ಟು ಅಂದರೆ ವಿಸ್ತೀರ್ಣವಾಗಿ ಕಟ್ಟಿದ್ದಾರೆ. ಇದೊಂದು ಆಗಿನ ಕಾಲದ ಒಂದು ಸಂಕೀರ್ಣ, ಅಂದರೆ ದೇವಾಲಯದ ಸಂಕೀರ್ಣ ಮತ್ತು ಉಳಿಯುವಂಥ ಜಾಗ. ನೋಡಿ, ಇದು ನೀರು ಬರುವಂಥ ಒಂದು ಜಾಗ ಅನಿಸುತ್ತೆ. ಈಗ ಬಿಲ್ಡಿಂಗು ಅವೆಲ್ಲ ಮಾಡಿಕೊಂಡು ಈಗ ನೀರು ಬರ್ತಿಲ್ಲ, ಏನೂ ಬರ್ತಿಲ್ಲ, ಎಲ್ಲ ಖಾಲಿಯಾಗಿ ನಿಂತ್ಕೊಂಡಿದೆ. ನೋಡಿ, ನೀರು ತುಂಬಿಸುವಂಥ ಕಾರ್ಯನೂ ಇಲ್ಲಿ ಯಾರೂ ನಡೆದಿಲ್ಲ. ಈಗ ಇತ್ತೀಚೆಗೆ ಇದು ರಿನೋವೇಷನ್ ನಡೀತಾ ಇದೆ ಅಂತ ನನ್ನ ಅನಿಸಿಕೆ, ಏಕೆಂದರೆ ಹೊಸ ಕಲ್ಲುಗಳಲ್ಲಿ ಕಾಣಿಸ್ತಾ ಇದ್ದಾವೆ. ನೋಡಿ, ದೇವಸ್ಥಾನ ಅಲ್ಲೊಂದು ಗಿಡನೇ ಬೆಳ್ಕೊಂಡಿದೆ, ಅದನ್ನೂ ಕ್ಲೀನ್ ಮಾಡೋರಿಲ್ಲ. ಏನು ರಸ್ತೆ ಪಕ್ಕದಲ್ಲಿ ಇದೆ ಅನ್ನೋ ಒಂದು ಮಟ್ಟಕ್ಕೆ ಮಾತ್ರ ಇದಿದೆ. ಎಲ್ಲರೂ ಅದು ಬೇರೆ ಕಡೆ ಇತ್ತು ಅಂದರೆ ಇಷ್ಟೊತ್ತಿಗೆ ಇದು ಇರ್ತಿತ್ತೋ ಇಲ್ಲೋ ನನಗಂತೂ ಗೊತ್ತಿಲ್ಲ. ನೋಡಿ, ಇಲ್ಲೊಂದು ಕೆತ್ತನೆ ಇದೆ, ಒಂದು ಪಾರಿವಾಳದ ಗಿಳಿ ಕೆತ್ತನೆ. ಮತ್ತೊಂದು ಕೆತ್ತನೆ ಇದೆ, ಬನ್ನಿ ತೋರಿಸ್ತೇನೆ. ಅಂದರೆ ತುಂಬ ಕೆತ್ತನೆಗಳು ತುಂಬ ಚೆನ್ನಾಗಿದ್ದಾವೆ. ಆಗಿನ ಕಾಲದ ಒಂದು ಕೆತ್ತನೆ.
ಇಲ್ಲಿ ನೋಡಿ ಕೋತಿ ಅಂದರೆ 4 ಕಡೆನೂ ಒಂದು ಕೋತಿಯ ಮುಖ ಅಂದರೆ ಕೋತಿ ನೋಡಿ 2 ಕಡೆ ಕೋತಿ ಮುಖ ಇದೆ. ಬಟ್ 4 ಕೋತಿಗಳ ಥರ ನಿಮಗೆ ಕಾಣಿಸುತ್ತೆ ನೋಡಿ. ನೀವು ಕೈ ಮುಚ್ಚಿದ್ದೀನಲ್ಲ, ಆ ಕಡೆ ಒಂದು ಕೋತಿ ಮೇಲೆ. ಈಗ ಆಗ ಕೋತಿ ಮುಚ್ಚಿದರೆ ಈ ಕಡೆ ಒಂದು ಕೋತಿ ಕಾಣಿಸುತ್ತೆ ನೋಡಿ. 2 ಕಡೆ ಒಂದು ಕೋತಿ, ಈ ಕೋತಿ ಮುಚ್ಚಿದರೆ ಈ ಕೋತಿ, ಅಂದರೆ 2 ಮುಖ 4 ಕೋತಿ. ನೋಡು ಎಷ್ಟು ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ ಅಲ್ವಾ. ನೋಡಿ ಇಲ್ಲೊಂದು ಮೀನಿನ ಕೆತ್ತನೆ ಅರ್ಧ ನೋಡಿ ಕೆತ್ತಕ್ಕೆ ಹೋಗಿದ್ದಾರೆ, ಬಂದಿಲ್ಲ ಅದು. ಬನ್ನಿ ದೇವಸ್ಥಾನವನ್ನು ನೋಡೋಣ. ಮೇಲೆ ಕೆತ್ತನೆಗಳಿದ್ವೇನೋ ಎಲ್ಲ ನಾಶವಾಗಿ ಹೋಗಿದ್ದಾವೆ, ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಯಾರೂ ಮಾಡಿಲ್ಲ. ಇಲ್ಲೊಂದು ಯಾವುದೋ ಚಕ್ರದಾಕಾರ ಕೆತ್ತನೆ ಇದೆ, ಚಕ್ರದಾಕಾರ ಕೆತ್ತನೆ, ಬಟ್ ಏನು ಅಂತ ಗೊತ್ತಾಗ್ತಾ ಇಲ್ಲ. ಬನ್ನಿ ದೇವಸ್ಥಾನದ ದೇವರ ವೀಕ್ಷಣೆ ಮಾಡೋಣ. ಒಳಗೆ ಒಂದು ವೀರಾಂಜನೇಯ ಸ್ವಾಮಿಯ ವಿಗ್ರಹ ಕಾಣಿಸ್ತಾ ಇದೆ. ಪೂಜೆ ಗೀಜೆ ಎಲ್ಲ ಚೆನ್ನಾಗೇ ಮಾಡಿದ್ದಾರೆ ದೇವಸ್ಥಾನದೊಳಗೆ. ದೇವಸ್ಥಾನದ ಪೂಜೆ ಗೀಜೆ ಎಲ್ಲ ಚೆನ್ನಾಗೇ ನಡೀತಾ ಇದೆ, ಆದರೆ ಉಳಿಸ್ಕೊಳ್ಳೋ ಕಾರ್ಯ ಏನು ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ನೋಡ್ಬೋದು, ನೀರು ಬಿಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಅಲ್ಲೊಂದು ಸಂಕೀರ್ಣ ಇದೆ ನೋಡಿ, ಇಲ್ಲೊಂದು ಅದ್ಭುತವಾದ ಕೆತ್ತನೆ ಇದೆ, ಇಲ್ಲೊಂದು ಹಾವಿನ ಕೆತ್ತನೆ, ಮುಂದೆ ಒಬ್ಬ ಮನುಷ್ಯ. ಇದರ ಅರ್ಥ ಏನು ಅಂತ ನನಗೆ ಗೊತ್ತಾಗಲಿಲ್ಲ. ಮನುಷ್ಯ ಅಲ್ಲ, ಅದು ಮಹಿಳೆ ಅನಿಸುತ್ತೆ. ಹಾವಿನ ಕೆತ್ತನೆಗಳು ನೋಡಿ. ಇಲ್ಲೊಂದು ಮೀನಿನ ಇದು ಯಾವ ಪ್ರಾಣಿ ಅಂತ ಗೊತ್ತಾಗಿಲ್ಲ ನೋಡಿ. ಮೀನಿನ ಥರ ಇದೆ, ಮುಂದೆ ಇದ್ರ ತಲೆ ಒಂದು ಥರ ಇದೆ ನೋಡಿ. ಇಲ್ಲೊಂದು ಮೀನಿನ ಕೆತ್ತನೆಗಳು. ಆ ಪ್ರಾಣಿ ಯಾವುದು ಅಂತ ನಿಮಗೆ ಗೊತ್ತಿದ್ದರೆ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಬನ್ನಿ, ಇಲ್ಲಿ ಕೆಲವು ಕೆತ್ತನೆಗಳಿವೆ. ಮರ ಬೆಳ್ಕೊಂಡಿದೆ ನೋಡಿ, ಮರ ಎಲ್ಲ ಬೆಳ್ಕೊಂಡಿದೆ. ಆದರೂ ಜನಗಳು ಅಷ್ಟೊಂದು ಮುಂದಾಳತ್ವ ತಗೊಂಡೇನು ಮಾಡಿಸಿಲ್ಲ ನೋಡಿ. ಅಲ್ಲೊಂದು ಆಂಜನೇಯನ ಮೂರ್ತಿ, ಇನ್ನೊಂದು ಯಾವುದರ ಈ ಕಡೆಯೂ ಯಾವುದೋ ಒಂದು ಮೂರ್ತಿ ಇದೆ, ಕೆತ್ತನೆ ಇದೆ. ಅದೇನು ಅಂತ ನನಗೆ ಗೊತ್ತಾಗ್ತಿಲ್ಲ. ಒಂದು ಕ್ಲೀನ್ ಮಾಡಿಸಿ ನೀರು ಬಿಟ್ಟರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ. ಬನ್ನಿ ಈಗ ಈ ಸಂಕೀರ್ಣದ ಒಳಗೆ ತೋರಿಸ್ತೀನಿ. ಇದಂತೂ ತುಂಬ ಹಾಳಾಗೋಗಿದೆ. ನನಗಂತೂ ಎಷ್ಟು ಬೇಜಾರಾಯಿತು ಅಂದರೆ, ಎಷ್ಟು ಬೇಜವಾಬ್ದಾರಿ ನಮ್ಮ ಜನಗಳು ಅಂದರೆ. ರಸ್ತೆ ಪಕ್ಕದಲ್ಲೇ ಇದೆ, ಆದರೆ ಇಂಥದ್ದನ್ನ ಒಂದು ಉಳಿಸ್ಕೋಬೇಕು ಅನ್ನೋ ಒಂದು ಮೈಂಡ್ಸೆಟ್ಟು ಯಾರೋ ಒಬ್ರಿಗೆ ಒಂದು ನೋಡಿ ಎಷ್ಟು ಗಲೀಜು ಮಾಡಿದ್ದಾರೆ. ಹಿಂದೆಲ್ಲ ಮಣ್ಣಿನ ರಾಶಿ ನೋಡಿ, ಮರಗಳೆಲ್ಲ ಬೆಳ್ಕೊಂಡಿದೆ ಒಳಗೆ. ಇಂಥ ಸ್ಥಳಗಳನ್ನು ಉಳಿಸ್ಕೋಬೇಕು ಅನ್ನೋದು ಒಂದು ಕಿಂಚಿತ್ತು ಅವರಿಗೆ ಇದಿಲ್ಲ. ನನಗಂತೂ ತುಂಬ ಕೋಪ ಬರ್ತಿದೆ, ಆದರೂ ಏನು ಮಾಡಲಿಕ್ಕಾಗಲ್ಲ. ನಮ್ಮ ಹಣೆ ಬರಹ. ನಮ್ಮ ಪ್ರಜಾಪ್ರಭುಗಳು ಯಾವಾಗ ಒಳ್ಳೆಯವ್ರನ್ನ ಆಸೆ ತರ್ತಾರೋ ಆವಾಗ ನಮ್ಮ ದೇಶ ಇದಾಗುತ್ತೆ ನೋಡಿ. ಎಷ್ಟು ಕಷ್ಟಪಟ್ಟು ಆಗಿನ ಕಾಲದಲ್ಲಿ ಕಟ್ಕೊಂಡಿರ್ತಾರೆ, ಅವನ್ನೆಲ್ಲ ಉಳಿಸ್ಕೊಂಡು ಹೋಗಬೇಕು ಅನ್ನೋ ಒಂದು ಜವಾಬ್ದಾರಿ ತುಂಬ ಬೇಜಾರಾಯಿತು ಈ ಸ್ಥಳದಲ್ಲಂತೂ. ಈ ಸ್ಥಳದ ಪ್ರತಿನಿಧಿಗಳು ಏನು ಕಣ್ಮುಚ್ಕೊಂಡು ಕೂತ್ಕೊಂಡಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ ನೋಡಿ. ಎಷ್ಟು ಚಂದದ ಸಂಕೀರ್ಣವನ್ನು ಎಷ್ಟು ಹಾಳಾಗಿ, ಅಂದರೆ ಇಲ್ಲಿ ತುಂಬ ಅನೈತಿಕ ಅಕ್ರಮಗಳು ಚಟುವಟಿಕೆಗಳು ನಡೆಯುತ್ತೆ ಅಂತ ನನ್ನ ಅನಿಸಿಕೆ. ಯಾಕೆಂದರೆ ತುಂಬ ಹಾಳಾಗೋಗಿದೆ, ಎಲ್ಲೆಲ್ಲಿ ಬೇಕೋ ಏನೇನೋ ಅಲ್ಲೆಲ್ಲೇ ಬಿದ್ದಿದೆ. ಅದನ್ನೆಲ್ಲ ತೋರಿಸ್ಲಿಕ್ಕೆ ಹೋಗಿಲ್ಲ ನಿಮಗೆ ನೋಡಿ. ಎಷ್ಟೊಂದು ಹಾಳಾಗೋಗಿ ನೋಡಿ. ಎಂಥ ಒಂದು ತೊಟ್ಟಿ, ಆಗಿನ ಕಾಲದಲ್ಲಿ ನೀರನ್ನು ಇಲ್ಲ ಧಾನ್ಯಗಳನ್ನ ಸಂಗ್ರಹಿಸಿಡೋಕ್ಕೆ ಒಂದು ತೊಟ್ಟಿಯನ್ನು ನಿರ್ಮಿಸಿದ್ದಾರೆ, ಅದನ್ನು ಕೂಡ ಹೇಗೆ ಹಾಳು ಮಾಡಿದ್ದಾರೆ ನೋಡಿ. ಇದನ್ನೆಲ್ಲ ಕ್ಲೀನ್ ಮಾಡಿ ಒಂದು ಇದು ಮಾಡಿದರೆ ಈಗ ಬರೋರಿಗೆ ಕೂಡ ಕೂತ್ಕೊಂಡು ರೆಸ್ಟ್ ಮಾಡಿ ಹೋಗುವಂಥ ಒಂದು ಜಾಗ ಆಗುತ್ತೆ. ಅಷ್ಟು ಸುಭದ್ರವಾಗಿ ಕಟ್ಟಿದ್ದಾರೆ ನೋಡಿ. ಅದರಲ್ಲೇ ಮರ ಬೆಳ್ಕೊಂಡಿದೆ, ತುಂಬ ಹಾಳಾಗೋಗಿದೆ. ನಿರ್ಮಾಣ ಅಂತೂ 100% ಚೆನ್ನಾಗಿದೆ. ಅದನ್ನು ನಾವು ಉಳಿಸ್ಕೊಳ್ಳೋವಂಥ ಪ್ರಯತ್ನ 0% ಅಲ್ಲ, -0% ಏನೂ ಇಲ್ಲವೇ ಇಲ್ಲ ನೋಡಿ. ಇತ್ತೀಚೆಗೆ ಯಾರೋ ಇದ್ರೇನೋ ಅವರೊಂದು ಒಲೆ ಮಾಡೋಗಿದ್ದಾರೆ, ಸೀರೆ ಗೀರೆ ಎಲ್ಲ ಬಿಟ್ಟೋಗಿದ್ದಾರೆ. ಆಗಿನ ಕಾಲದ ಒಲೆನೋ ಮೋಸ್ಟ್ಲಿ ಈಗಿನ ಕಾಲದ ಸಿಮೆಂಟಿಂದ ಅನಿಸುತ್ತೆ ನನಗೆ ಗೊತ್ತಾಗಿದ್ದು ನೋಡಿ. ಎಷ್ಟು ಹಾಳಾಗಿ ಎಷ್ಟು ಬೇಜವಾಬ್ದಾರಿಯಿಂದ ನಮಗೆ ನೋಡ್ಕೊಂಡಿದ್ದಾರೆ ಅಂದರೆ ನೋಡಿ. ಅಲ್ಲೂ ಏನೋ ಕಲ್ಲು, ಒಳಕಲ್ಲು ಅಂತಾರೆ ನಮ್ಮ ಕಡೆ ನೋಡಿ, ಕೋಟೆ ಗೋಡೆ ಅಂತ ಎಲ್ಲ ಹಾಳಾಗೋಗಿದೆ. ಅಲ್ಲ, ರಸ್ತೆ ಪಕ್ಕದಲ್ಲೇ ಇದೆ, ಜನಗಳು ನೋಡ್ತಾರೆ, ಜನಗಳು ಇದು ಮಾಡ್ತಾರೆ ಅಂತ ಯಾವ ಒಬ್ಬ ಅಧಿಕಾರಿಗೂ, ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅಧಿಕಾರಿಗೂ ಇದು ಬೇಕಿಲ್ಲ, ಯಾವುದೋ ಜನಪ್ರತಿನಿಧಿಗಳಿಗೂ ಬೇಕಿಲ್ಲ, ಸಾರ್ವಜನಿಕರಿಗಂತೂ ಬೇಕೇ ಬೇಕಿಲ್ಲ ನೋಡಿ. ಎಷ್ಟು ಗಲೀಜು, ಎಷ್ಟು ಹಾಳು ಮಾಡಿ. ನಿಧಿ ಶೋಧನೆಗಳು ಕೂಡ ನಡೆದಿವೆ ಇಲ್ಲಿ, ನನಗೆ ಕಣ್ಣಿಗೆ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ನಿಧಿ ಶೋಧನೆಗಳು ಕೂಡ ಇಲ್ಲಿ ನಡೆದಿವೆ, ಆದರೂ ಕಣ್ಮುಚ್ಕೊಂಡು ರಸ್ತೆ ಪಕ್ಕದಲ್ಲಿದ್ದರೂ ಕಣ್ಮುಚ್ಕೊಂಡು ಕೂತ್ಕೊಂಡಿದ್ದಾರೆ. ಅದನ್ನ ಕಟ್ಟಿ ಹೋಗಲಿ, ರಸ್ತೆ ಮಾಡಿದರು ಪರವಾಗಿಲ್ಲ,
ಹೋಗಲಿ ರಸ್ತೆ ಮಾಡಿದರು. ಅದಕ್ಕೇನಾರು ಒಂದು ಸರ್ಕಾರ ಒಂದು ಸೌಕರ್ಯ ಇಲ್ಲ ಏನಾದರೂ ಪರ್ಯಾಯ ಮಾರ್ಗ ಹುಡುಕಿ ಅದನ್ನ ಕೊಟ್ಟು ಒಂದು ಸರಿ ಮಾಡಿಸೋಣ ಅನ್ನೋ ಒಂದು ಮನಸ್ಸು ಯಾರಿಗೂ ಮಾಡಿಲ್ಲ. ಇಲ್ಲಿ ಎದ್ದು ಕಾಣ್ತಾ ಇದೆ ನಮ್ಮ ಒಂದು ದುರ್ಬಲತೆ, ನಮ್ಮ ಒಂದು ಅಸಹಾಯಕತೆ, ನಮ್ಮ ಪ್ರತಿನಿಧಿಗಳ ಒಂದು ಇದು ಕಾರ್ಯಕ್ಷಮತೆ ಎದ್ದು ಕಾಣಿಸ್ತಾ ಇದೆ ನನಗಂತಿಲ್ಲಿ. ನೋಡಿ ಎಲ್ಲ ಬಿದ್ದು ಹಾಳಾಗೋಗ್ಬಿಟ್ಟಿದೆ ಮಳೆಗೆ ಗಾಳಿಗೆ. ನೋಡಿ ಸೀರೆ ಗೀರೆ ಕಸ ಅಕ್ರಮ ಚಟುವಟಿಕೆಗಳ ತಾಣನೇ ಆಗಿಬಿಟ್ಟಿದೆ ಇದು. ಅಲ್ಲ, ರಸ್ತೆ ನಿರ್ಮಾಣ ಮಾಡಿದ್ರಲ್ಲ, ಅದನ್ನ ರಸ್ತೆ ಆ ಕಡೆಯಿಂದ ತಗೊಂಡು ಹೋಗ್ಬೋದಿತ್ತು ಅಲ್ವಾ? ರಸ್ತೆ ಆ ಕಡೆಯಿಂದ ತಗೊಂಡೋಗಿ ಇದನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ಬೋದಿತ್ತು. ಆ ಕಡೆ ಯಾರು ಕೊಡಲಿಲ್ವೇನೋ, ಈ ಕಡೆ ಕೋಟೆ ಕಡೆ ಈ ದೇವಸ್ಥಾನದ ಕಡೆ ಬಂದುಬಿಟ್ಟಿದ್ದಾರೆ. ಅದನ್ನಷ್ಟು ನಾಶ ಮಾಡಿದ್ದಾರೆ ಅರ್ಧ. ಈಗ ಉಳಿದಿರೋದಾದ್ರೂ ಉಳಿಸ್ಕೊಳ್ಳೋಣ ಅಂತ ಅಂದರೆ ನೋಡಿ ಎಷ್ಟೊಂದು ನಿಜ ತುಂಬ ಬೇಜಾರಾಗುತ್ತೆ ಇಂಥ ಸ್ಥಳಗಳನ್ನು ನೋಡಿಬಿಟ್ರೆ. ನನಗಂತೂ ಜವಾಬ್ದಾರಿ ಇಲ್ಲದ ಮನುಷ್ಯರು ಅಂತ ಹೇಳ್ಬೋದು. ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಚಿಕ್ಕಜಾಲದಲ್ಲಿರುವಂಥ ಇದು ಕನ್ನಡಿಗರು ನಿಜವೂ ನೀವು ಬೇಜವಾಬ್ದಾರಿ ಮನುಷ್ಯರಾಗಿ ನೀವು ವರ್ತಿಸ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ. ನೋಡಿ ಎಷ್ಟು ಚಂದದ ಸ್ಥಳವನ್ನು ನೀವು ಇಲ್ಲಿವರೆಗೂ ಯಾರು ನೋಡೇ ಇಲ್ಲ ಅನ್ನೋ ರೀತಿ ಇಟ್ಕೊಂಡಿದ್ದೀರಾ. ತುಂಬ ವೀಡಿಯೋಗಳಲ್ಲಿ ನೋಡಿದ್ದೀನಿ ನಾನು. ತುಂಬ ಹಾಳಾಗೋಯ್ತು ನೋಡಿ, ಎಷ್ಟು ಕಸ ಎಲ್ಲ ಸೆಂಟ್ರಿಗೆ ತಂದು ಹಾಕಿದ್ದಾರೆ. ಅಲ್ಲ, ಹೋಗಿ ಯಾರೋ ಒಬ್ಬರನ್ನ ಇಟ್ಟು ಅದನ್ನು ನೋಡ್ಕೊಳ್ಳೋವಂಥದ್ದು ಪರಿಸ್ಥಿತಿ ಪರ್ಯಾಯ ಮಾರ್ಗನ ಅವರು ಕಂಡುಕೊಂಡಿಲ್ಲ. ನನಗಂತೂ ತುಂಬ ಬೇಜಾರಾಯಿತು. ಆಗಿನ ಕಾಲದ ದೇವಾಲಯಕ್ಕೆ ಬರುವಂಥ ಒಂದು ಯಾತ್ರಾರ್ಥಿಗಳಿಗೆ ಮತ್ತು ಉಳ್ಕೊಳ್ಳೋರಿಗೆ, ಬ್ರಾಹ್ಮಣರಿಗೆ ಮತ್ತು ಎಲ್ಲ ಸಾರ್ವಜನಿಕರಿಗೆ ಉಳಿಯುವಂಥ ಒಂದು ಸ್ಥಳ ಆಗಿತ್ತೇನೋ. ಭೋಜನ ಶಾಲೆ ಎಲ್ಲ ಇತ್ತು, ಉಳಿಯೋ ಕೊಠಡಿ, ಭೋಜನ ಶಾಲೆ, ದಾಸ್ತಾನು ಮಾಡೋ ಒಂದು ತೊಟ್ಟಿ ಎಲ್ಲ ಇತ್ತು. ತುಂಬ ಹಾಳಾಗೋಗಿದೆ. ತುಂಬ ಬೇಜಾರಾಯಿತು ನನಗೆ. ಒಂದು ಕೋಪದಲ್ಲಿ ಒಂದು ಸ್ವಲ್ಪ ಮಾತಾಡಿದ್ದೀನಿ. ಬಟ್ ಉಳಿಸ್ಕೊಳ್ಳೋವಂಥ ಪ್ರಯತ್ನ ಮಾಡೋಣ ಪ್ಲೀಸ್. ನೋಡಿ ಎಷ್ಟು ಮರ ಗಿಡಗಳೆಲ್ಲ ಬೆಳೆದಿದೆ, ಬಿದ್ದೋಗಿದೆ. ದೇವಸ್ಥಾನ ಒಂದು ಕರೆಕ್ಟಾಗಿ ಪೇಂಟ್ ಹೊಡೆದು ಇಟ್ಕೊಂಡಿದ್ದೀರ ಅಷ್ಟೇ. ನೋಡಿ ಕಸ ಕಡ್ಡಿ. ಕೋಟೆಯ ಒಂದು ಇದೆಲ್ಲರನ್ನ ರಸ್ತೆ ಪಕ್ಕದಲ್ಲಿದೆ ಅಂದರೆ ಇದು ಗುಳುಂ ಸ್ವಾಹ ಹಾಕ್ಬಿಡ್ತಿದ್ದೇನೋ ಯಾರ ಕೈಗೆ ಸಿಕ್ಕಿ. ಇದು ಚೆನ್ನಾಗಿ ಈಗ ರಿನೋವೇಷನ್ ಮಾಡಿದ್ದಾರೆ. ಅವರಿಗೂ ಒಂದು ಸಲಾಮ್ ಹೊಡಿತೀನಿ. ರಿನೋವೇಷನ್ ಮಾಡ್ತಾ ಇದ್ದಾರೆ. ಒಂದು ಜವಾಬ್ದಾರಿಯನ್ನು ತಗೊಂಡು ರಿನೋವೇಷನ್ ಮಾಡೋ ಕಾರ್ಯವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಅವರಿಗೂ ಧನ್ಯವಾದಗಳು. ಬೇಗ ಮಾಡಿ ಇಂಥ ಸ್ಥಳವನ್ನು ಒಂದು ಅದ್ಭುತ ಸ್ಥಳವನ್ನಾಗಿ ಪರಿವರ್ತನೆ ಮಾಡಲಿಕ್ಕೆ ಆ ವೀರಾಂಜನೇಯ ಸ್ವಾಮಿ ನಿಮಗೆ ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ನೋಡಿ ಆ ಫ್ಲೈಓವರ್ ಪಕ್ಕದಲ್ಲೇ ಇದೆ ದೇವಸ್ಥಾನ, ಆದರೂ ಒಬ್ಬರು ಕಣ್ಣಿಗೂ ಬಿದ್ದಿಲ್ಲ. ಏನಂತ ಹೇಳಬೇಕು ಅಂತ ನಮ್ಮ ಜನಗಳಿಗೆ. ನೋಡಿ ಇದು ಹೊಯ್ಸಳರ ಕಾಲದಲ್ಲಿ, ವಿಷ್ಣುವರ್ಧನ ಕಾಲದಲ್ಲಿ ಒಂದು ನಿರ್ಮಾಣ ಕಾರ್ಯ ಪ್ರಾರಂಭ ಆಯಿತು ಅಂತ ಹೇಳ್ತಾರೆ. ಮತ್ತು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಪಾಳೆಗಾರರಿಂದ ಕೋಟೆ ಗೋಡೆ ಮತ್ತು ಸಂಕೀರ್ಣ ನಿರ್ಮಾಣಗೊಂಡಿದೆ. ಮತ್ತು ಇದರಲ್ಲಿ ಕಾಲದಲ್ಲಿ ಕೋಟೆ ಗೋಡೆಗಳಿಗೆ ಪುನರ್ ಚೇತನ ನೀಡಲಾಗಿದೆ. ಅಂದರೆ ಒಂದೊಂದು ಹಂತದಲ್ಲಿ ಇದನ್ನು ಕಟ್ಕೊತಾ ಬಂದಿದ್ದಾರೆ. 1859ರಲ್ಲಿ ದೊಡ್ಡಿಯಪ್ಪನ ಚೆಟ್ಟಿಯಾರ್ ಅಂದರೆ ರಾಜಿನಲ್ಲಿ ಕೋಟೆಯನ್ನು ತಗೊಂಡು ಇದನ್ನು ಅಭಿವೃದ್ಧಿ ಕೂಡ ಮಾಡಿದ್ದಾರೆ ಅಂತ ಒಂದು ಇತಿಹಾಸ ಹೇಳ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಇಂಥ ಒಂದು ಇತಿಹಾಸ ಇರುವಂಥ ಜಾಗನ ನಾವು ಉಳಿಸ್ಕೊಂಡು ಬೆಳೆಸ್ಕೋಬೇಕು. ಪ್ರಜಾಪ್ರತಿನಿಧಿಗಳು ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಲಿ ಅಂತ ನನ್ನ ಒಂದು ಕೋರಿಕೆ. ಹಾಗೆ ಸಾರ್ವಜನಿಕರು ಕೂಡ ಇದರಲ್ಲಿ ಕೈ ಜೋಡಿಸಿ. ನೋಡಿದ್ರಲ್ಲ, ಇದು ಚಿಕ್ಕಜಾಲಕೋಟೆಯ ಒಂದು ಕಿರು ಚಿತ್ರಣ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ಧನ್ಯವಾದಗಳು.